ಹೀರೋಯಿನ್ ಒಬ್ಬರಿಗೆ ಲೈಂಗಿಕ ದೌರ್ಜನ್ಯವೆಸಗಿದಂತಹ ಆರೋಪ ಉದ್ಯಮಿಯೊಬ್ಬರ ಮೇಲೆ ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈಗ ಲೈಂಗಿಕ ಕಿರುಕುಳದ ಆರೋಪ ಹೊತ್ತಂತಹ ಉದ್ಯಮಿಯನ್ನ ಅರೆಸ್ಟ್ ಮಾಡಲಾಗಿದೆ. ಉದ್ಯಮಿಯ ಹೆಸರು ಅರವಿಂದ್ ವೆಂಕಟೇಶ್ ರೆಡ್ಡಿ ಅನ್ನೋದು ಗೊತ್ತಾಗ್ತಾ ಇದೆ. ಎಸಿಪಿ ಚಂದನ್ ಮತ್ತು ತಂಡದಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಆರೋಪಿಯನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಎವಿಆರ್ ಗ್ರೂಪ್ನ ಮಾಲೀಕರು ಅರವಿಂದ್ ರೆಡ್ಡಿ ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪ ಇವರ ಮೇಲೆ ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀರೋಯಿನ್ ದೂರನ್ನು ಕೂಡ ಕೊಟ್ಟಿದ್ರು. ಎಫ್ಐಆರ್ ಕೂಡ ದಾಖಲಾಗಿತ್ತು. ಎಸಿಪಿ ಚಂದನ್ ಅಂಡ್ ಟೀಮ್ ಈಗ ಆ ಉದ್ಯಮಿ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಮಾಡಿದೆ. ಶ್ರೀಲಂಕಾಕ್ಕೆ ಹೋಗಿದ್ರು. ಎವಿಆರ್ ಗ್ರೂಪ್ನ ಮಾಲೀಕರು ಇವರು ಅರವಿಂದ್ ರೆಡ್ಡಿ ಅಂತ ಹೇಳಿ ಶ್ರೀಲಂಕಾದಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದ ಹಾಗೆ ಅವರನ್ನು ಅರೆಸ್ಟ್ ತೋರಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸಿಪಿ ಚಂದನ್ ಅವರು ನಿಮಗೆಲ್ಲ ಗೊತ್ತಿರಬಹುದು. ದರ್ಶನ್ ಪ್ರಕರಣದಲ್ಲೂ ಕೂಡ ಅವರ ಕಾರ್ಯವೈಖರಿ ವ್ಯಾಪಕ ಶ್ಲಾಘನೆಗೂ ಕೂಡ ಪಾತ್ರವಾಗಿತ್ತು. ಈಗ ಎವಿಆರ್ ಗ್ರೂಪ್ನ ಮಾಲೀಕರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 2021ರಲ್ಲಿ ಪರಿಚಯವಾಗಿತ್ತು ಉದ್ಯಮಿಯ ವಿಚಾರ. ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಆರ್ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. 5 ದಿನದ ಹಿಂದೆ ಗೋವಿಂದರಾಜ್ ನಗರ ಠಾಣೆಗೆ ಕೇಸನ್ನು ವರ್ಗಾಯಿಸಲಾಗಿತ್ತು. ಇವತ್ತು ಬೆಳಗ್ಗಿನ ಜಾವ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಶ್ರೀಲಂಕಾದಿಂದ ಉದ್ಯಮಿ ಬರ್ತಾ ಇದ್ದ ಹಾಗೆ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಹೆಚ್ಚಾಗಿ ಗುರುತಿಸಿಕೊಂಡಿದ್ರು ಅರವಿಂದ್ ವೆಂಕಟೇಶ್ ರೆಡ್ಡಿ. ಚಿತ್ರನಟ ನಟಿಯರು ಇವರ ಜೊತೆಗೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು. ಇವರ ಮೇಲೇನೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಲೈಂಗಿಕ ಕಿರುಕುಳದ ಆರೋಪಿ ಉದ್ಯಮಿಯನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಎಸಿಪಿ ಚಂದನ್ ಅಂಡ್ ಟೀಮ್ ಮಾಡಿದೆ. ಕಂಪ್ಲೇಂಟ್ನಲ್ಲಿ ಏನಿತ್ತು, ಇವತ್ತಿಗೆ ಕೊಟ್ಟಂತಹ ದೂರು ಎಲ್ಲದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ಈಗ ಒಬ್ಬ ಚಲನಚಿತ್ರ ನಟಿ ಆರ್ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು. ಆ ದೂರಿನ ಆಧಾರದ ಮೇಲೆ ಇವತ್ತು ಎಸಿಪಿ ಚಂದನ್ ಅಂಡ್ ಟೀಮ್ ಉದ್ಯಮಿಯಾಗಿದ್ದಂಥ ಅರವಿಂದ್ ರೆಡ್ಡಿ ಅವರನ್ನು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಬಂಧನ ಮಾಡಿರುವಂಥದ್ದು. ಎಫ್ಐಆರ್ ಆಧಾರದ ಮೇಲೆ ಹೇಳೋದಾದರೆ, ಈ ನಟಿ ಏನಿದ್ರು, ಈ ನಟಿಗೆ 7-8 ಸಿನಿಮಾಗಳು ಮಾಡಿದ್ದಾಳೆ. ಕಳೆದ 2021ರಂದು ಏನು ಆರೋಪಿಯಾಗಿದ್ದ ಅರವಿಂದ್ ರೆಡ್ಡಿ ಏನಿದ್ರು, ಅರವಿಂದ್ ರೆಡ್ಡಿ ಚಲನಚಿತ್ರ ನಟ ನಟಿಯರಿಗೋಸ್ಕರನೇ ಕ್ರಿಕೆಟ್ ಟೂರ್ನಿಮೆಂಟ್ಗಳನ್ನ ಆಯೋಜನೆ ಮಾಡ್ತಿದ್ದ. ಅದರಲ್ಲೂ ದುಬೈ, ಶ್ರೀಲಂಕಾ ಈ ಕಡೆಗಳಲ್ಲಿ ಅದು ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜನೆ ಮಾಡ್ತಿದ್ರು. 2021ರಲ್ಲಿ ನಟಿಗೆ ಅಲ್ಲಿಗೆ ಬರೋದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಅಂದರೆ ಉದ್ಘಾಟನೆಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿರ್ತಾರೆ. ಆ ನಂತರದಲ್ಲಿ ಇಬ್ಬರಿಗೂ ಕೂಡ ಪರಿಚಯ ಆಗುತ್ತೆ. ಪರಿಚಯ ಆದ ನಂತರದಲ್ಲಿ ಈ ಅರವಿಂದ್ ರೆಡ್ಡಿ ಉದ್ಯಮಿ ಏನಿದ್ರು, ಇವರು ಆ ನಟಿಯೊಂದಿಗೆ ಸಲಿಗೆಯಿಂದ ಇರಬೇಕು ಅಂತೇಳಿ ಹಲವು ಬಾರಿ ಕಿರುಕುಳ ಕೊಡ್ತಾಳೆ. ಕಿರುಕುಳ ಕೊಟ್ಟ ನಂತರದಲ್ಲಿ ನಟಿ ಅದಕ್ಕೆ ಒಪ್ಕೊಳ್ಳಲಿಲ್ಲ ಅಂದ ಸಂದರ್ಭದಲ್ಲಿ ಈತ ಆಕೆ ಗೊತ್ತಿಲ್ಲದೇನೆ ಕೆಲವೊಂದು ಅಶ್ಲೀಲ ಫೋಟೋಗಳು, ವಿಡಿಯೋಗಳನ್ನು ತೆಗೆದು ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಸ್ತೀನಿ ಕೆಲವು ಕಡೆಯಿಂದ ಅಂತೇಳಿ ಆಕೆಗೆ ಬೆದರಿಕೆ ಹಾಕುವಂಥದ್ದು. ಬೆದರಿಕೆ ಹಾಕಿದ್ದಷ್ಟೇ ಅಲ್ಲದೆ ಆಕೆ ಎಲ್ಲಿ ಉಳ್ಕೊಂಡಿರ್ತಾಳೆ ಅಲ್ಲಿ ಹೋಗುವಂಥದ್ದು, ಅವ್ರ ಮನೆಯ ಬಳಿ ಹೋಗಿ ಕಿರುಕುಳ ನೀಡುವಂಥದ್ದು, ಬೇರೆ ಬೇರೆ ಕಡೆಯಿಂದ ಒತ್ತಡ ಇರುವಂಥ ಕೆಲಸ ಮಾಡ್ತಿದ್ರು. ಆ ನಿಟ್ಟಿನಲ್ಲೇ ಆ ನಟಿ ಆರ್ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ಲು. ಆ ದೂರಿನ ಆಧಾರದ ಮೇಲೆ ಅದು ಗೋವಿಂದರಾಜ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಕೇಸನ್ನು ವರ್ಗಾವಣೆ ಮಾಡಲಾಗಿತ್ತು. ವರ್ಗಾವಣೆ ಮಾಡಿದ ನಂತರದಲ್ಲಿ ಇವತ್ತು ಬೆಳಗಿನ ಜಾವ ಆತ ಉದ್ಯಮಿ ಏನು ಅರವಿಂದ್ ರೆಡ್ಡಿ ಏನಿದ್ದ, ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಂಥ ವೇಳೆಯಲ್ಲಿ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಆತನನ್ನು ಬಂಧನ ಮಾಡಿ ಈಗ ಗೋವಿಂದರಾಜ್ ನಗರ ಪೊಲೀಸರು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಪ್ರೇಮ್.